ಇವತ್ತು ನನ್ನ ಪಾರ್ಕ್ ಫ್ರೆಂಡ್ ಅವರ ಮಗನ ರಿಸೆಪ್ಷನ್ ಇತ್ತು. ಅದಕ್ಕೋಸ್ಕರ ನಾವು ಪಾರ್ಕ್ ಫ್ರೆಂಡ್ಸ್ ಎಲ್ಲ ಸೇರಿ ರಿಸೆಪ್ಷನ್ಗೆ ಹೋಗಿದ್ವಿ. ಮಾರ್ನಿಂಗ್ ಮದುವೆ ಇತ್ತು ಚರ್ಚಲ್ಲಿ ಮದುವೆಗೂ ಕೂಡ ತುಂಬ ಜನ ಹೋಗಿದ್ರು. ಈವ್ನಿಂಗ್ ಮಳೆ ಬರೋ ಚಾನ್ಸಸ್ ಇದೆ ಅಂತ. ಸೊ ನಾವೆಲ್ಲನೂ ಈವ್ನಿಂಗ್ಗೆ ಪ್ಲ್ಯಾನ್ ಮಾಡಿಕೊಂಡು ರಿಸೆಪ್ಷನ್ಗೆ ಹೋದ್ವಿ. ಅಂತೂ ಕ್ರಿಶ್ಚಿಯನ್ ಮ್ಯಾರೇಜು ನೋಡೇ ಇಲ್ಲ ನಾನು. ಅಟ್ಲೀಸ್ಟ್ ಒಂದು ರಿಸೆಪ್ಷನ್ ಆದರೂ ನೋಡೋಣ ಅಂತ ಅಟೆಂಡ್ ಆದೆ. ನನ್ನ ಅಸಂಪ್ಷನ್ ಯಾವ ಥರ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ಸ್ ಮದುವೆ ರಿಸೆಪ್ಷನ್ ಅಂದರೆ ಗೌನ್ ಹಾಕ್ಕೊಂಡಿರ್ತಾರೆ ಎಲ್ಲರೂ, ಅಂದರೆ ಫುಲ್ ಮಾಡ್ರನ್ ಆಗಿರ್ತಾರೆ ಅಂತ. ನಾನು ಕೂಡ ಗೌನ್ ಹಾಕ್ಕೊಂಡೇ ಹೋದೆ. ಅಲ್ಲಿ ನೋಡಿದ್ರೆ ಎಲ್ಲ ಸೀರೆ ಹಾಕಿದ್ದಾರೆ, ನಾನು ಒಬ್ಬಳೇ ಗೌನು. ಏನು ಮಾಡೋದು, ಬೇಜಾರಾಯಿತು. ಆದರೂ ಸುಮ್ಮನಾಗ್ಬಿಟ್ಟೆ. ಹೋಗ್ತಾನೆ ಸ್ಟಾರ್ಟಿಂಗೇ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಎಂಟ್ರಿ ಆದ್ವಿ. ಇವರೇ ನೋಡಿ ನಮ್ಮ ಪಾರ್ಕ್ ಫ್ರೆಂಡ್, ಇವ್ರ ಮಗಂದೇ ಆ್ಯಕ್ಚುಲಿ ಮದುವೆ ಇದ್ದಿದ್ದು. ಹಾಲ್ಗೆ ಬಂದು ಕೂತ್ಕೊಂಡ್ವಿ. ಹುಡುಗ ಹುಡುಗಿ ಇನ್ನೂ ಸ್ಟೇಜ್ ಮೇಲೆ ಬಂದಿರಲಿಲ್ಲ. 7:15 ಆಯಿತು. ಈ ನಡುವೆ ನೈಟ್ ಹೊತ್ತು ರಿಸೆಪ್ಷನ್ನು ತುಂಬ 7:30 ಮೇಲೆ ಇಲ್ಲ 8ಗೆ ಸ್ಟಾರ್ಟ್ ಆಗೋದು. ಮತ್ತೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಎದ್ದು ನಿಂತ್ಕೊಂಡು ಓಡಾಡ್ಕೊಂಡು ಹಾಗೆ ವೀಡಿಯೋ ಎಲ್ಲ ಕವರ್ ಮಾಡಿದೆ. ಇದೇ ಮದುವೆ ಹುಡುಗ, ಅವ್ರದ್ದು ಫೋಟೋ ಶೂಟ್ ಮಾಡ್ತಿದ್ರು. ಅವ್ರದ್ದೊಂದು ವೀಡಿಯೋ ಮಾಡಿಕೊಂಡು ಹಂಗೆ ತಿರುಗ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಪಾರ್ಕಲ್ಲಿ ಪರಿಚಯ ಇರೋರೆಲ್ಲ ಸಿಕ್ಕಿದ್ರು. ಯಾವಾಗ ಬಂದ್ರಿ? ಹಾಯ್ ಸರ್, ಯಾವಾಗ ಬಂದ್ರಿ ನೀವು? ನಾನು ನೋಡಿಲ್ಲ, ಇವಾಗ ನೋಡಿದೆ ಮೇಡಮ್. ಯಾವಾಗ ಬಂದ್ರಿ? 1 ಅವರ್. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಾಂ, ಈ ಖುಷಿ ಟೈಮಲ್ಲಿ ಒಬ್ಬರು ಕಬಾಬ್ ಮೇ ಅಡ್ಡಿ ಅನ್ನಂಗೆ, ಅಯ್ಯೋ ನನ್ನ ಫೋಟೋ ತೆಗಿಬಿಡ, ನನ್ನ ವೀಡಿಯೋ ತೆಗೆದ್ರೆ ಅಷ್ಟೇ, ಅಯ್ಯೋ ನಿಮ್ಮ ವೀಡಿಯೋ ನಾನು ಯಾಕೆ ತೆಗಲಿ, ನೀವೇನು ದೊಡ್ಡ ಹೀರೋಯಿನ್ ಲೆವೆಲಿಗೆ ಬಿಲ್ಡಪ್ ಕೊಡಬೇಡಿ, ನನಗದ್ರ ಅವಶ್ಯಕತೆಯೇ ಇಲ್ಲ. ನಿಮ್ಮ ವೀಡಿಯೋ ಫೋಟೋ ಯಾವತ್ತಾದರೂ ಹಾಕಿದ್ದೀನ? ಯಾಕಷ್ಟು ಓವರಾಗಿ ಆಡ್ತೀರಾ? ನನಗೆ ಗೊತ್ತಿಲ್ಲ. ಖಂಡಿತ ನೀವು ನನ್ನ ಫಾಲೋ ಮಾಡಿದ್ದೀರಾ. ನಿಮಗೇನೆ ಹೇಳ್ತಾ ಇರೋದು, ಓವರಾಗಿ ಆಡ್ತಿರಲ್ಲ. ನಿಮ್ಮ ಫೋಟೋ ವೀಡಿಯೋ ಹಾಕಿ. ನನಗೇನು ಬರಬೇಕಾಗಿದೆ? ನೀವೇನು ಇಂಟರ್ನ್ಯಾಷನಲ್ ಫಿಗರ್ ಅಂತ ನಿಮ್ಮ ಫೋಟೋ ತೆಗ್ದಾಕ್ಲಾ? ಆ ಕಡೆ ನಗ್ತಾ ಇರೋರು ಡಾಕ್ಟ್ರು, ಅವ್ರ ಕಾರಲ್ಲೇ ನಾವೆಲ್ಲ ಹೋಗಿದ್ದಿದ್ದು. ಇವರು ಸುರೇಶ್ ಸರು, ಇವರು ಕೂಡ ರೆಗ್ಯುಲರ್ ವಾಕಿಂಗ್ ಬರ್ತಾರೆ. ಐಸ್ ಕ್ರೀಮ್ ಕೊಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಎತ್ಕೊಡು ಅಣ್ಣಚ್ಚಿ, ನುಗ್ಗು ಸಂದಿಲಿ, ಹಂಗೆ ಸಂದಿಲಿ ನುಗ್ಬಿಡ್ಬೇಕು ಅಣ್ಣಚ್ಚಿ. ಥ್ಯಾಂಕ್ ಯು ಅಣ್ಣಚ್ಚಿ, ಥ್ಯಾಂಕ್ ಯು ಅಣ್ಣಚ್ಚಿ. ಐಸ್ ಕ್ರೀಮ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಅಣ್ಣಾಚಿ ಇನ್ನೊಂದು ಈಸ್ಕೊಬಾ ಅಂತ ಹೇಳಿದೆ. ಪಾಪ ಅಣ್ಣಾಚಿ ನಿಂತ್ಕೊಂಡು ಈಸ್ಕೊಬಂದು ಕೊಟ್ಟರು. ಅದಕ್ಕೆ 2-3 ಸತಿ ಥ್ಯಾಂಕ್ ಯು ಅಣ್ಣಾಚಿ ಅಂದ್ಬಿಟ್ಟು ಬಂದ್ವಿ ರಿಸೆಪ್ಷನ್ ಹಾಲ್ಗೆ. ಇನ್ನೂ ಫೋಟೋ ಹೊಡ್ಕೊಂಡಿರಲಿಲ್ಲ. ಸೊ ಎಲ್ಲ ಅಲ್ಲಿ ಫೋಟೋಗೆ ಪೋಸ್ಟ್ ಕೊಡ್ತಾಯಿದ್ರೆ, ನಾನು ಇಲ್ಲಿ ವೀಡಿಯೋಗೆ ಪೋಸ್ಟ್ ಕೊಡ್ತಾಯಿದ್ದೆ. ಆಮೇಲೆ ಸುರೇಶ್ ಸರ್ ತಲೆ ತಿಂದು, ಸರ್ ನಂದೊಂದು ಫೋಟೋ ವೀಡಿಯೋ ಯಾರೂ ತೆಗ್ದಿಲ್ಲ, ಪ್ಲೀಸ್ ತಕ್ಕೊಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಡ್ಕೊಬಂದೆ. ಒಂದು ಸತಿ ನಡ್ಕೊಬಂದಿದ್ದೀನಿ, ವೀಡಿಯೋನೇ ಆನ್ ಮಾಡಿಲ್ಲ. ತಿರ್ಗಾ ಇದು 2ನೇ ಸತಿ ನಡ್ಕೊಬಂದಿದ್ದು. ತುಂಬ ಬೇಜಾರಾಯಿತು. ಆಮೇಲೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಹೊರಡೋದಕ್ಕೆ. ಫೋಟೋ ಹೊಡ್ಕೊಂಡು ಓಡ್ ಬಂದ್ಬಿಟ್ಟೆ. ನಾನೊಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಫಾಸ್ಟಾಗಿ ಬಂದೆ. ಅಂತೂ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.